ಹಲೋ. ಈ ನಡುವೆ ಯಾವುದೇ ಹೊಸ ನಂಬರಿಂದ ಕಾಲ್ ಬಂದ್ರು ನಿನ್ ಬುಡ ಅಲ್ಲಾಡೋಗುತ್ತಲ್ಲ. ಯಾರೋ ನೀನು? ಎಷ್ಟೋ ಧೈರ್ಯ ನಿಂಗೆ? ನನ್ನ ಎದುರುಗಡೆ ಬಾರೋ. ಸುಮ್ಮನೆ ಫೋನ್ ಮಾಡಿ ಟಾರ್ಚರ್ ಕೊಡ್ತೀಯಾ? ದೇವರು ದೆವ್ವ ಯಾವತ್ತೂ ಎದುರಿಗೆ ಬರಬಾರ್ದು ಕಣೋ. ಬಂದ್ರೆ ನಿನಗೆ ಮುಕ್ತಿ ಸಿಕ್ಬಿಡುತ್ತೆ. ಅದಕ್ಕೆ ಯಾವಾಗ್ಲೂ ಅಶರೀರವಾಣಿಯಲ್ಲೇ ಕೆಲಸ ಮಾಡಬೇಕು. ಯಾಕೋ ನಂಗೆ ಈಗ ಟಾರ್ಚರ್ ಕೊಡ್ತಾ ಇದೀಯಾ? ಕಾಂಚಾಣ, ಡಬ್ಲು, ಮನಿ, ಪೈಸಾ ಎಲ್ಲ ದುಡ್ಡಿಗೋಸ್ಕರನೇ ರಾಜಾ. ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು, ಒಂದೇ ಸಲ ಸೆಟ್ಲ್ ಮಾಡ್ಬಿಡ್ತೀನಿ. ಬಟ್ ಪದೇ ಪದೇ ಫೋನ್ ಮಾಡಿ ಯಾಕೆ ನಂಗೆ ಈಗ ಹಿಂಸೆ ಕೊಡ್ತಾ ಇದೀಯಾ? ನೋಡಮ್ಮ, ನೀನೊಂಥರ ATM ಇದ್ದಂಗೆ. ನಾನು ಕಾರ್ಡ್ ಹಾಕಿ ನನಗೆಷ್ಟು ದುಡ್ಡು ಬೇಕೋ ಅಷ್ಟು ಡ್ರಾ ಮಾಡ್ಕೋಬೇಕು. ನೀನು ATMನಲ್ಲಿ ದುಡ್ಡು ಖಾಲಿ ಆದಾಗಲೆಲ್ಲ ದುಡ್ಡು ತುಂಬಿಸ್ತಾ ಇರಬೇಕು. ಇಲ್ಲಾಂದ್ರೆ ನನಗೆ ದುರಾಸೆ ಬಂದ್ಬಿಡುತ್ತೆ. ನಿನಗೆ ನನ್ನನ್ನು ಕೊಲೆ ಮಾಡಬೇಕು ಅನ್ನೋ ಆಕ್ರೋಶ ಉಕ್ಕಿಬಿಡುತ್ತೆ. ನೀನ್ ಕೊಲೆ ಆಗೋದಂತೂ ಗ್ಯಾರಂಟಿ. ಆದ್ರೆ ಯಾವಾಗ ಹೇಗೆ ಅಂತ ಗೊತ್ತಿಲ್ಲ ಕಣ. ಆದ್ರೆ ಒಂದಂತೂ ತಿಳ್ಕೊ, 100% ಹೊಡಿತೀನಿ ನಿನ್ನ. ಲೇ, ಜಾಸ್ತಿ ಹರ್ಕೋಬೇಡ ಕಣೋ. ನೀನು ವಿಲನ್ನೇ, ನಾನು ವಿಲನ್ನೇ. ಸ್ವಲ್ಪ ಕೂಲಾಗಿ ಮಾತಾಡು. ನನ್ನನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಈಗ ನೀನು ಡ್ಯಾಡಿ ಆಗ್ತಾ ಇದೀಯಾ. ನೀನು ಒಳ್ಳೆ ಡ್ಯಾಡಿ ಆಗ್ಬೇಕು, ಕೆಟ್ಟ ಡ್ಯಾಡಿ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತೀಯಾ? 50 ಲಕ್ಷ ಅರೇಂಜ್ ಮಾಡ್ಕೊಂಡು ನಾನು ಹೇಳಿದ್ದ ಜಾಗಕ್ಕೆ ಬರಬೇಕು. ಏನೇ 50 ಲಕ್ಷನಾ? ಹಲೋ ಹಲೋ ಹಲೋ. ಹಲೋ, ಹೇಳೋ. ಹಲೋ ನಕುಲ್, ಏನಾಯ್ತು ನಿಮ್ಗೆ? ಯಾಕೆ ಕೂಗಾಡ್ತಿದ್ದೀರಾ? ಇದಕ್ಕೂ ಮುಂಚೆ ಬೇರೆ ಯಾರಾದ್ರೂ ಫೋನ್ ಮಾಡಿದ್ರಾ? ಪದ್ಮಿನಿ, ನೀನಾ? ನಂಗೆ ಗೊತ್ತಾಗ್ಲಿಲ್ಲ. ಸಾರಿ. ಅದು ಆಗ್ಲಿಂದ ಯಾವ್ದೋ ಮಾರ್ಕೆಟಿಂಗ್ ಕಂಪ್ನಿಯಿಂದ ಕಾಲ್ ಬರ್ತಾನೆ ಇತ್ತು. ಸುಮ್ಮನೆ ತಲೆ ತಿಂತಾ ಇದ್ರು. ಸಾರಿ ಪದ್ಮಿನಿ. ಅಲ್ಲ ನಕುಲ್, ನಾನ್ ಮನೇಲಿದ್ದಾಗ ಯಾವಾಗ್ಲೂ ನೀವು ನನ್ನ ಜೊತೆನೇ ಇರ್ತಾ ಇದ್ರಿ. ಈಗ ನೋಡಿ, ಒಂದ್ ಫೋನ್ ಕೂಡ ಮಾಡಲ್ಲ ಅಂತೀರಾ. ಪ್ರತಿ ಸರಿ ನಾನೇ ಕಾಲ್ ಮಾಡ್ಬೇಕಾ? ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಪದ್ಮಿನಿ, ಅದಕ್ಕೋಸ್ಕರ ಅಷ್ಟೇ. ಅದು ಅಲ್ಲದೆ ಯಾವಾಗಲೂ ರೆಸ್ಟ್ ಮಾಡ್ತಾ ಇರ್ತೀಯಲ್ವಾ? ಯಾವಾಗ ಮಾತ್ರೆ ತಗೊಳ್ತೀಯ, ಯಾವಾಗ ರೆಸ್ಟ್ ಮಾಡ್ತೀಯ ಅಂತ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ನಾನು ಫೋನ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದೆ ಅಷ್ಟೇ. ಬೇಜಾರು ಮಾಡ್ಕೊಂಬೇಡ. ಹೋಗ್ಲಿ ಬಿಡು. ನಾಳೆ ಏನು ಅಂತನಾದ್ರೂ ನೆನಪಿದ್ಯಾ ನಿಮ್ಗೆ? ನಾಳೆ ಏನಾದ್ರು ಸ್ಪೆಷಲ್ ದಿನಾನಾ? ಅಯ್ಯೋ ನಿಮ್ ತಲೆ. ನಾಳೆ ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅದ್ ನೆನ್ಪಿಲ್ವಾ ನಿಮ್ಗೆ? ಹಾ, ಗೊತ್ತು. ಅದು ಮರ್ತು ಹೋಗ್ಬಾರ್ದಂತ ನನ್ನ ಮೊಬೈಲ್ನ ರಿಮೈಂಡಿಗೆ ಇಟ್ಟಿದ್ದೀನಿ. ಖಂಡಿತ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಫೋನಲ್ಲಿ ರಿಮೈಂಡರ್ ಇಟ್ಕೊಳ್ಳೋ ಲೆವೆಲಿಗೆ ಆಗ್ಬಿಟ್ಟಿದ್ದೀರಾ. ಪರವಾಗಿಲ್ಲ ಬಿಡಿ. ಯಾಕೋ ಇವತ್ತು ನಿಮ್ ಮೂಡ್ ಸರಿ ಇಲ್ಲ ಅನ್ಸತ್ತೆ. ನಾಳೆ ಸಿಗ್ತಿರಲ್ಲ, ಆಗ ಮಾತಾಡ್ತೀನಿ. ಸಾರಿ ಪದ್ಮಿನಿ, ಈ ನಡುವೆ ಯಾಕೋ ಸರಿಯಾಗಿ ನಿದ್ರೆನೇ ಬರ್ತಾ ಇಲ್ಲ. ಏನೂ ತಪ್ಪು ತಿಳ್ಕೊಂಬೇಡ. ನಾಳೆ ಬೆಳಗ್ಗೆ ಶಾರ್ಪ್ 10:30 ನಾನು ಅಲ್ಲಿರ್ತೀನಿ. ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಗುಡ್ ನೈಟ್ ಪದ್ಮಿನಿ, ಮಲ್ಕೋ ಆಯ್ತಾ? ಗುಡ್ ನೈಟ್, ಟೇಕ್ ಕೇರ್.